ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮಾ. ಇವತ್ತು ಪೇರ್ ಆಫ್ ವರ್ಡ್ಸ್ ತಂದಿದ್ದೀನಿ. ಪೇರ್ ಆಫ್ ವರ್ಡ್ಸ್ ಇಟ್ಸ್ ಎ ವೆರಿ ಡಿಫ್ರೆಂಟ್ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಇದರಲ್ಲಿ ನಮಗೆ ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸ್ ಯಾವುದನ್ನು ಚೂಸ್ ಮಾಡಬೇಕು ಅಂತ ನಮ್ಗೆ ಗೊತ್ತಿರಬೇಕು. ನಮ್ಗೆ ಗೊತ್ತಿರಬೇಕು ಅಂದರೆ ಆ ವರ್ಡ್, ಆ ಪದ ಏನಿದೆಯೋ ಆ ಪದದ ಅರ್ಥ ನಾವು ತಿಳ್ಕೊಂಡಿರ್ಬೇಕು ಮುಂಚೆ. ಓಕೆನಾ? ಬನ್ನಿ ಇವತ್ತಿನ ಟಾಪಿಕ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಆಗಲಿ. ಬನ್ನಿ ಇವತ್ತಿನ ವೀಡಿಯೋಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಪೇರ್ ಆಫ್ ವರ್ಡ್ಸ್ ನೋಡೋಣ. ಪೇರ್ ಆಫ್ ವರ್ಡ್ಸ್ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಕ್ಲಾಸಲ್ಲಿ ನಾನು ಮಾಡ್ತಾ ಇರೋದು ಇವತ್ತು. ಸೊ ಬನ್ನಿ, ಪೇರ್ ಆಫ್ ವರ್ಡ್ಸ್ ಅಂದರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರೋಲ್ಲ. ಅಂದರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಪ್ರೀವಿಯಸ್ ಆಗಿ ಹೇಳಿದೆ ಅನಿಸುತ್ತೆ. ಸನ್ ಮತ್ತು ಸನ್ ಮತ್ತು ಸನ್ ಎರಡು ಸೇಮ್ ಸೌಂಡಿಂಗ್. ಇಟ್ ಸೌಂಡ್ಸ್ ದ ಸೇಮ್ ಬಟ್ ದ ಸ್ಪೆಲ್ಲಿಂಗ್ಸ್ ಆರ್ ಡಿಫ್ರೆಂಟ್. ಯು ಮತ್ತು ಓ ಇದೆ, ರೈಟ್? ಅದೇ ಥರ ಪೇರ್ ಆಫ್ ವರ್ಡ್ಸಲ್ಲಿ ನಾವು ಫಸ್ಟ್ ಲೆಟರ್ ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಪರ್ಫೆಕ್ಟಾಗಿದ್ದಾಗ ಮಾತ್ರ, ಅಂದರೆ ಆ ಪದದ ಅರ್ಥ, ವಿ ಶುಡ್ ನೋ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ದ ವರ್ಡ್. ದೆನ್ ಯು ಕ್ಯಾನ್ ಚೂಸ್ ಆ್ಯಂಡ್ ರೈಟ್ ದಿ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ. ಓಕೆ, ರೈಟ್? ಬಟ್ ಯು ಶುಡ್ ನೋ ದ ವರ್ಡ್. ದ ಪೊಲೀಸ್, ಲೆಟ್ ಅಸ್ ಗೋ ಟು ದ ಫಸ್ಟ್ ಒನ್. ದ ಪೊಲೀಸ್ ಹ್ಯಾಡ್ ಟು ಯೂಸ್ ಟಿಯರ್ ಗ್ಯಾಸ್ ಇನ್ ಆರ್ಡರ್ ಟು ಡ್ಯಾಶ್ ದ ಮಾಬ್. ಅಂದರೆ ಗಲಾಟೆ ನಡೀತಿರೋ ಜಾಗದಲ್ಲಿ ಪೊಲೀಸ್ ಎಲ್ಲ ಇದು ಮಾಡ್ತಾರೆ ನೋಡಿ, ಗ್ಯಾಸ್ ಟಿಯರ್ಸ್ ಥರ ಇದು ಮಾಡ್ತಾರಲ್ಲ. ಸೊ ದ ಪೊಲೀಸ್ ಹ್ಯಾಡ್ ಟು ಯೂಸ್ ದ ಟಿಯರ್ ಗ್ಯಾಸ್ ಇನ್ ಆರ್ಡರ್ ಟು ಡ್ಯಾಶ್ ದ ಮಾಬ್. ಡಿಸ್ಪರ್ಸ್ ಆ್ಯಂಡ್ ಡಿಸ್ಪರ್ಸ್. ಡಿಸ್ಪರ್ಸ್ ಯಾವುದು? ಎರಡೂ ಇದೆ ನೋಡಿ. ನಾ ಹೇಳಿದೆ ಇಲ್ಲೊಂದು ಸ್ಪೆಲ್ಲಿಂಗಿಂದ ಅದು ವ್ಯತ್ಯಾಸ ಆಗುತ್ತೆ ಅಂತ, ಇಲ್ಲೂ ಒಂದು ಸ್ಪೆಲ್ಲಿಂಗಿಂದ ಅದು ವ್ಯತ್ಯಾಸ ಆಗುತ್ತೆ. ಸೊ disperse, right? Am I right? The police had to use tear gas to disperse the mob. Galati naditide. So they used to disperse the mob, they used the tear gas, right? Next, the son asked, okay? The son asked for his parents. The son asked for his parents dash for the marriage. Nodi, the son asked for his parents ಡ್ಯಾಶ್ ಫಾರ್ ಅ ಮ್ಯಾರೇಜ್. ಅಪ್ರೂವಲ್, ಪರ್ಮಿಷನ್ ಬೇಕು ನೋಡಿ. ಅಸೆಂಟ್ ಅಂದರೆ ಕ್ಲೈಮ್ ಆರ್ ಎ ವಾಕ್, ರೈಟ್? ಇದು ಅಂದರೆ ಟೇಕಿಂಗ್ ದ ಪರ್ಮಿಷನ್, ಆಸ್ಕಿಂಗ್ ಫಾರ್ ಎ ಪರ್ಮಿಷನ್. ಆಮ್ ಐ ರೈಟ್? ನಾ ಹೇಳಿದ್ನಲ್ಲ, ಪದಗಳ ಅರ್ಥ ಗೊತ್ತಾದರೆ ನಮ್ಗೆ ಈಸಿ ಆಗುತ್ತೆ. ಆ ನಿಟ್ಟಿನಲ್ಲಿ ದ ಸನ್ ಆಸ್ಕ್ ಫಾರ್ ಹಿಸ್ ಪೇರೆಂಟ್ಸ್ ಅಸೆಂಟ್ ಫಾರ್ ದ ಮ್ಯಾರೇಜ್. ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಒನ್. Why don't you dash some money in the business venture? Why don't you dash some money in business venture? ಈ ಥರ ನಾವು ಹೊಸದಾಗಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಲೆಟ್ ಅಸ್ ಮೇಕ್ ಎನ್ ಹ್ಯಾಬಿಟ್ ಆಫ್ ರೀಡಿಂಗ್ ದ ಕ್ವೆಶ್ಚನ್ ಅಟ್ಲೀಸ್ಟ್ 4 or 5 times. ಟೈಮ್ ತೊಗೊಂಡು ಕ್ವೆಶ್ಚನ್ನ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಮೈಂಡಲ್ಲಿ ಥಿಂಕ್ ಮಾಡಿ, ದೆನ್ ವಿಲ್ ಥಿಂಕ್ ಆಫ್ ದ ಆನ್ಸರ್. ಡಿವೆಸ್ಟ್ ಆರ್ ಇನ್ವೆಸ್ಟ್, ರೈಟ್? ಇದೆಲ್ಲರಿಗೂ ಗೊತ್ತಿದೆ. ಇನ್ವೆಸ್ಟ್, ಸ್ವಲ್ಪ ಹಣ ಹೂಡಿಕೆ ಮಾಡ್ಕೊಳ್ಳೋದು. ಸುರೇಶ್ ಇಸ್ ಡ್ಯಾಶ್ ಟು ಸ್ಮೋಕಿಂಗ್. ಸುರೇಶ್ ಇಸ್ ಡ್ಯಾಶ್ ಟು ಸ್ಮೋಕಿಂಗ್. ಡಿವೋಟೆಡ್ ಅಡಿಕ್ಟೆಡ್. ಏನು ಹೇಳಿ? ಅಡಿಕ್ಟೆಡ್, ರೈಟ್? ಅಡಿಕ್ಟೆಡ್. ಡಿವೋಟೆಡ್, ಹಿ ಈಸ್ ಡಿವೋಟೆಡ್ ಟು ಗಾಡ್ ಅಂತೀವಿ, ಅದು ಬೇರೆ. ದ ಇಂಟೆಂಟ್ ಆಫ್ ಟೆಲ್ಲಿಂಗ್ ದ ಸೆಂಟೆನ್ಸ್ ವಿಲ್ ಬಿ ಡಿಫ್ರೆಂಟ್ ಅಟ್ ಡಿಫ್ರೆಂಟ್ ಪ್ಲೇಸಸ್, ರೈಟ್? ಸೊ ಸುರೇಶ್ ಇಸ್ addicted to smoking. Parents, next. Parents must regulate the dash of their children's. Parents must regulate their dash of their children's customs or habits. Customs alla, habits, right? Parents must regulate their children's habits, right? Moving on to the last but not the least. This is a monument belonging to the old period, right? This is the monument belonging to the ancient period ಅಥವಾ old period. ಏನು ಹೇಳಿ? This is the monument belonging to the ancient period, right? ನನಗೇನು ಏನ್ಷಿಯಂಟ್ ಅನಿಸುತ್ತೆ, ನಿಮಗೇನು ಅನಿಸುತ್ತೆ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಇಸ್ ಇಟ್ ಓಲ್ಡ್ ಆರ್ ಏನ್ಷಿಯಂಟ್ ಅಂತ? ನನಗೇನೋ ಏನ್ಷಿಯಂಟ್ ಅನಿಸುತ್ತೆ. ಓಕೆನಾ? ಟೇಕಿಂಗ್ ಎ ರೀಕ್ಯಾಪ್ ಆಫ್ ಇಟ್, ಇದೆಲ್ಲ ಬಂದ್ಬಿಟ್ಟು ಪೇರ್ ಆಫ್ ವರ್ಡ್ಸ್ ಅಂತ ಅಂತಾರೆ.
ನಮಗೆ ಪದಗಳ ಅರ್ಥ ಫುಲ್ ಗೊತ್ತಿದ್ದರೆ, ಅದರ ಅರ್ಥ ನಮ್ಗೆ ಅನಲೈಸ್ ಆಗಿದ್ದರೆ ಮಾತ್ರ ನಾವು ಇದನ್ನು ಮಾಡೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತಿನ ಕ್ಲಾಸ್ನ ನಾನು ಸಿಂಪಲ್ಲಾಗಿ ಬಟ್ ದಿಸ್ ಇಸ್ ವೆರಿ ಯೂಸ್ಫುಲ್ ಇನ್ ಲರ್ನಿಂಗ್ ಇಂಗ್ಲೀಷ್ ಇನ್ ಫರ್ದರ್ ಡೇಸ್ ಅಂತ ಹೇಳ್ತಾ ಹೋಗಬಲ್ಲ ನಾನು ಹಿಮ. ಏನಾದ್ರು ಡೌಟ್ ಇದೆ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಇದು ಏನ್ಷಂಟಾ ಮತ್ತು ಓಲ್ಡಾ ಅಂತ ನನಗೆ ಡೌಟ್ ಇದೆ, ನೀವು ನನಗೆ ಹೇಳಿ ಯಾವುದು ಅಂತ. ಓಕೆನಾ? ಇವತ್ತಿನ ಕ್ಲಾಸ್ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾನು ಹಿಮ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿದ್ರೆಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾಕೆಂದರೆ ಪ್ರತಿಯೊಂದು ಪದ ಕಲಿಯೋದ್ರಲ್ಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀವೋ ನಾವು, ಆ ಪದದ ಅರ್ಥ ಕಲ್ತ್ಕೊಳ್ಳೋದಕ್ಕೂ ಅಷ್ಟೇ ಇಂಟ್ರೆಸ್ಟ್ ತೋರಿಸ್ತೀವಿ. ವಿ ಶುಡ್ ನೋ ದ ಮೀನಿಂಗ್ ಆಫ್ ದಟ್ ವರ್ಡ್ ವಾಟ್ ವಿ ಆರ್ ಯೂಸಿಂಗ್ ಇನ್ ದ ಸೆಂಟೆನ್ಸ್. ಆ ನಿಟ್ಟಿನಲ್ಲಿ ಇವತ್ತಿನ ಟಾಪಿಕ್ಕು ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಿದರೆ ಪ್ಲೀಸ್ ರಿಕ್ವೆಸ್ಟಾಗಿ ಕೇಳ್ತಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಬಲ್ಲ. ಎಲ್ಲರಿಗೂ ಟಾಟಾ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಕರ್ನಾಟಕ.